ವಿನಯ್ ಸಂಭ್ರಮ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಅವರ ಹುಟ್ಟೂರಾದಂತಹ ಪುತ್ತೂರಿನ ಗ್ರಾಮದಲ್ಲಿದ್ದೇವೆ, ಅವರ ಮನೆಯಲ್ಲಿದ್ದೇವೆ. ಅವರು ತಾಯಿಯವರು ಅವರ ಮಗನ ಹುಟ್ಟುಹಬ್ಬಕ್ಕೆ ಮತ್ತು ಯುವಕರ ಪಡೆಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅಂತ ಹೇಳಿ ಕೇಳೋಣ. ಇವತ್ತು ಮಗನ ಹುಟ್ಟುಹಬ್ಬ ಇದೆ. ಮಗನಿಗೋಸ್ಕರ ಇವತ್ತು ಯುವ ಪಡೆಯೇ ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲ ತಯಾರಿಯನ್ನು ನಡೆಸಿದೆ. ಅವರ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಬೆಂಬಲ ಕೊಡುವಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಎಲ್ಲ ಯುವಕರು ವಿನಯ್ ಅಂದರೆ ಭಾಳ ಪ್ರೀತಿ ಮತ್ತು ಅವನ ಹಿಂದೆ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನಾವೇನು ಹೇಳೇ ಇಲ್ಲ, ಅವರೇ ಎಲ್ಲ ತಯಾರಿ ಮಾಡಿ ಬರ್ತ್ಡೇನ ಮಾಡ್ತಾಯಿದ್ದಾರೆ. ಅದಕ್ಕೆ ಭಾಳ ಖುಷಿಯಾಗಿದೆ. ಎಲ್ಲ ಯುವಕರಿಗೆ ಧನ್ಯವಾದಗಳು. ಆಮೇಲೆ ವಿನಿಗೆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಯಾವಾಗಲೂ ಅವ್ನು ಕಾಪಾಡಲಿ. ಅವ್ನು ಯಾವಾಗಲೂ ನಗ್ನಗ್ತಾ ಹೀಗೆ ಎಲ್ಲ ಯುವಕರ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಹುರುಪಾಗಿ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಫ್ಯಾಮಿಲಿಯವರಿದ್ದಾರೆ. ಅವರ ತಾಯಂದಿರ ಆಶೀರ್ವಾದ ವಿನಯ್ ಅವರ ಮೇಲೆ ಸದಾ ಇರಲಿ ಅಂತ ಹೇಳಿ ಅವರ ತಾಯಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಅವರ ಎಲ್ಲ ಸಂಬಂಧಿಕರು ಕೂಡ ಇದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಈ ವಿನಯ್ ಅವರ ಒಂದು ಹುಟ್ಟುಹಬ್ಬಕ್ಕೆ ತಾವೇನು ಹೇಳಕ್ಕೆ ಬಯಸ್ತೀವಿ? ಮೊದಲನೇದಾಗಿ ವಿನಯ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅವನ ಎಲ್ಲ ಯುವಕ ಮಿತ್ರರು ಅವನಿಗೆ ಎಷ್ಟು ಹುಮ್ಮಸ್ಸನ್ನು ಕೊಡ್ತಾ ಇದ್ದಾರೆ. ಅವನು ಅದೇ ರೀತಿ ಮುಂದೆ ಈ ತಾಲೂಕಿನ ಯುವಕರ ಜೊತೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡುವಂಥ ಅಧಿಕಾರಿಯಾಗಿ ಮುಂದುವರಿಲಿ, ಅವನಿಗೆ ತಂದೆ ಸ್ಥಾನದೊಳಗೆ ಮುಂದೆ ಹೋಗಲಿ ಅನ್ನೋದೇ ನನ್ನ ಆಸೆ. ಇನ್ನು ವಿನಯ್ ಅವರ ಸಹೋದರಿಯರು ನಮ್ಮ ಜೊತೆಗಿದ್ದಾರೆ. ಅವರು ಅಣ್ಣನ ಹುಟ್ಟುಹಬ್ಬದ ಸಂಭ್ರಮವನ್ನು ಬಹಳಷ್ಟು ರೀತಿಯಲ್ಲಿ ವಿಜೃಂಭಣೆಯಿಂದ ನೋಡ್ತಾ ಇದ್ದಾರೆ. ಏನು ಹೇಳ್ತಾರೆ ಈ ಒಂದು ಯುವ ಪಡೆಯ ಆರ್ಭಟಕ್ಕೆ ಅಂತ ಹೇಳಿ ಕೇಳೋಣ. ಅವ್ರ ಹತ್ರ ಯಾವ ರೀತಿ ಅನಿಸುತ್ತೆ ಮೇಡಮ್, ಇಷ್ಟೊಂದು ಯುವಕರೆಲ್ಲ ತಮ್ಮ ಅಣ್ಣನಿಗೆ ಇಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ? ನಮ್ಗೆ ನಿಜ ತುಂಬ ಖುಷಿ ಆಗುತ್ತೆ ಇವತ್ತು ನಮ್ಮ ಅಣ್ಣಂಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಿದೆ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣ ಇವಾಗ ಚೆನ್ನಾಗಿ ಬೆಳೀತಿದ್ದಾನೆ ರಾಜಕೀಯದಲ್ಲಿ. ನಮ್ಮ ಅಪ್ಪಾಜಿ ಥರ ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಅವನಿಗೆ ಯುವಕರ ಬೆಂಬಲ ಜಾಸ್ತಿ ಸಿಗಲಿ ಅಂತ ನಾವು ಸಹ ಆಸೆ ಪಡ್ತೀವಿ. ಆ್ಯಂಡ್ ಯಾರ್ಯಾರು ಇದ್ದಾರೆ ಇವಾಗ ಯುವಕರು ಅವರಿಗೆಲ್ಲ ನಮ್ಮ ಪರವಾಗಿನೂ ವಿ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದಮ್. ಆನ್ ಬಿಹಾಫ್ ಆಫ್ ಆಲ್ ಫ್ಯಾಮಿಲಿ ಐ ವುಡ್ ಲೈಕ್ ಟು ವಿಶ್ ಮೈ ಬ್ರದರ್ ವೆರಿ ಹ್ಯಾಪಿ ಬರ್ಡೇ. ಇದಿಷ್ಟು ಅವರ ತಾಯಿ, ಸಹೋದರಿ, ಸಂಬಂಧಿಕರು ಎಲ್ಲರೂ ಕೂಡ ಇವತ್ತು 30ನೇ ವರ್ಷದ ಹುಟ್ಟುಹಬ್ಬದಲ್ಲಿ ಬಹಳಷ್ಟು ಸಂಭ್ರಮದಲ್ಲಿ ತೊಡಗಿದ್ದಾರೆ. ಯುವ ನಾಯಕನಾಗಿ ಇದೇ ರೀತಿ ಯುವ ಪಡೆಯ ನಂಬಿಕೆ ವಿಶ್ವಾಸಕ್ಕೆ ಪಾತ್ರನಾಗಿ ಯಾವಾಗಲೂ ಇರಲಿ ಅನ್ನೋದು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕೋಷ್ಟಿ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಉತ್ತೂರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.